ಮೋಮು ಅಂಜನಪ್ಪ ರೆಡ್ಡಿ ನಾಡಿನ ಚಿಂತಕರಲ್ಲೊಬ್ಬರು. ಸಾಹಿತ್ಯ, ರಾಜಕೀಯ, ಸಾಮಾಜಿಕ ಸಂಘಟನೆಯಲ್ಲಿ ತೊಡಗಿಕೊಂಡ ಹೋರಾಟಗಾರ. ರೆಡ್ಡಿ ಸಮುದಾಯದ ಇತಿಹಾಸದ ಅಧ್ಯಯನ, ಕೃತಿ ರಚನೆ, ಲೇಖನ ಹೀಗೆ 10 ಹಲವು ಆಯಾಮಗಳಲ್ಲಿ ಅಂಜನಪ್ಪ ರೆಡ್ಡಿ ಅವರನ್ನು ಗುರುತಿಸಲಾಗುತ್ತಿದೆ. ನಾಡಿನ ಹೆಚ್ಚು ಜನಸಂಖ್ಯೆ ಹೊಂದಿರುವವರಲ್ಲಿ ರೆಡ್ಡಿ ಜನಾಂಗ ಕೂಡ ಒಂದು. ಇಂತಹ ಜನಾಂಗದ ಸಂಘಟನೆ, ಜಾಗೃತಿಗಾಗಿ ಹೋರಾಡಿದ ಪ್ರಮುಖ ನಾಯಕರಲ್ಲಿ ಅಂಜನಪ್ಪ ರೆಡ್ಡಿ ಅವರ ಹೆಸರು ಸದಾ ಮುಂಚೂಣಿಯಲ್ಲಿ ನಿಲ್ಲುತ್ತದೆ. ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿ 10 ಐತಿಹಾಸಿಕ ಸಮಾವೇಶಗಳನ್ನು ಸಂಘಟಿಸಿದ ಕೀರ್ತಿ ಅಂಜನಪ್ಪ ರೆಡ್ಡಿ ಅವರಿಗೆ ಸಲ್ಲುತ್ತದೆ. ಕರ್ನಾಟಕ ರೆಡ್ಡಿ ಜನಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ, ಜಂಟಿ ಕಾರ್ಯದರ್ಶಿಯಾಗಿ, ಉಪಾಧ್ಯಕ್ಷರಾಗಿ, 2 ಬಾರಿ ವೇಮನ ವಾಣಿ ಮಾಸಪತ್ರಿಕೆ ಸಂಪಾದಕರಾಗಿ, ಪತ್ರಕರ್ತನ ಕೆಲಸವನ್ನು ಸಹ ಯಶಸ್ವಿಯಾಗಿ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ರೆಡ್ಡಿಗಳು ಆಂಧ್ರದಿಂದ ಬಂದವರು ಎನ್ನುವ ಲೋಕಾರೂಢಿ ಮಾತಿದೆ. ಆದರೆ ಇದು ವಾಸ್ತವವಲ್ಲ. ರೆಡ್ಡಿಗಳು ಇಲ್ಲಿನ ಮೂಲ ನಿವಾಸಿಗಳು ಎಂದು ತನ್ನ ಆಳವಾದ ಸಂಶೋಧನೆ, ಅಧ್ಯಯನಗಳಿಂದ ಅಂಜನಪ್ಪ ರೆಡ್ಡಿ ರುಜುವಾತುಪಡಿಸುತ್ತಲೇ ಬಂದಿದ್ದಾರೆ. ಅಪ್ಪರೆಡ್ಡಿಪಾಳ್ಯ, ಮುನಿರೆಡ್ಡಿಪಾಳ್ಯ, ಪಾಪರೆಡ್ಡಿಪಾಳ್ಯದಂತಹ 100 ಜನವಸತಿ ಪ್ರದೇಶಗಳಲ್ಲಿ ರೆಡ್ಡಿಗಳು ತಲತಲಾಂತರದಿಂದ ಬೆಂಗಳೂರಿನಲ್ಲಿ ನೆಲೆಸಿದ್ದರು ಎನ್ನುವುದನ್ನು ಬಲವಾಗಿ ಪ್ರತಿಪಾದಿಸುತ್ತಾ, ಇದಕ್ಕೆ ಅಗತ್ಯ ದಾಖಲೆ, ಪುರಾವೆಗಳನ್ನು ಸಂಗ್ರಹಿಸುತ್ತಾ ತಮಗೆ ಗೊತ್ತಿಲ್ಲದಂತೆ ಓರ್ವ ಸಂಶೋಧಕರಾಗಿಯೂ ಅಂಜನಪ್ಪ ರೆಡ್ಡಿ ಗುರುತಿಸಿಕೊಂಡಿದ್ದಾರೆ. 6ನೇ ಶತಮಾನದಲ್ಲಿ ಒಂದು ಕಡೆ ನಮಗೆ ಒಂದು ಶಾಸನ ಸಿಗುತ್ತೆ. ಶಿಲಾಶಾಸನದಲ್ಲಿ ಬಾರಿ ಕ್ಲಿಯರ್ ಆಗಿ ಹೇಳ್ತಾರೆ, ರೆಡ್ಡಿ ಅಂದ್ರೆ ಯಾರು. ಅವನು ರೆಡ್ಡಿ ಅಂದ್ರೆ ಆ ಗ್ರಾಮದ ಅವನು ಒಬ್ಬ ನಾಯಕತ್ವ ಅಂತ ಕರೆಯೋದಕ್ಕಿಂತ ಸೇವಕ, ಆ ಗ್ರಾಮದ ಹೆಡ್ಡು, ಕುಂದುಕೊರತೆಗಳ ನಿಭಾಯಿಸೋವನು, ಎಲ್ಲರನ್ನು ಒಟ್ಟಾಗಿ ತಗೊಂಡೋಗವನೇ ರೆಡ್ಡಿ. ಆ ಪ್ರತಿ ಗ್ರಾಮಗಳಲ್ಲಿ ಅಲ್ಲಲ್ಲಿ ಯಾರ್ಯಾರು ನಾಯಕತ್ವ ವಹಿಸಿದ್ರು, ಯಾರ್ಯಾರು ಪಟೇಲ್ ತರ ಮಾಡ್ತಿದ್ರು, ನಮ್ಮ ಭಾಗದಲ್ಲಿ ಪಟೇಲ್ ಅಂತ ಕರೀತಾರೆ, ಬೇರೆ ಭಾಗದಲ್ಲಿ ಅವನ ರೆಡ್ಡಿ ಅಂತ ಕರೀತಾರೆ. ರೆಡ್ಡಿ ಅಂದ್ರೆ ಜಾತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದೊಂದು ಭವ್ಯ ಪರಂಪರೆ. ಇವರೆಲ್ಲ ಒಗ್ಗೂಡಿ ರಾಷ್ಟ್ರಕೂಟವಾಗಿದ್ದು, ರಾಷ್ಟ್ರಕೂಟವಾಗಿ ಆ ರಾಷ್ಟ್ರಕೂಟವೇ ಇವತ್ತು ಆ ರೆಡ್ಡಿ ಪರಂಪರೆಗೆ ಒಂದು ನಾಂದಿ ಆಗಿದ್ದು, ಅದು ಒಂದು ದೊಡ್ಡ ಹಾದಿ ಆಯಿತು. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಹಳೆಯ ಮೈಸೂರು ಭಾಗ ಸೇರಿ ಅಖಂಡ ಕರ್ನಾಟಕದ ಅನೇಕ ಭಾಗಗಳಲ್ಲಿ ರೆಡ್ಡಿ ಜನಾಂಗ ಪಕ್ಷಾತೀತ, ಜಾತ್ಯತೀತ, ಧರ್ಮಾತೀತವಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆಗಳಲ್ಲಿ ನಾಯಕತ್ವ ವಹಿಸಿ ಮುನ್ನಡೆಯುತ್ತಿರುವ ಬಗ್ಗೆ ಅಂಜನಪ್ಪ ರೆಡ್ಡಿ ನಿದರ್ಶನಗಳ ಸಮೇತ ಅಧಿಕಾರಯುತವಾಗಿ ಮಾತನಾಡಬಲ್ಲ ಛಾತಿಯುಳ್ಳವರು. ರೆಡ್ಡಿ ಎಂಬುದು ಒಂದು ಜಾತಿ ಅಲ್ಲ, ಇದೊಂದು ಪರಂಪರೆ. ಕರ್ನಾಟಕಲ್ಲೂ ಹೌದು, ಆಂಧ್ರದಲ್ಲೂ ಹೌದು, ತಮಿಳುನಾಡಲ್ಲೂ ಹೌದು, ಆದ್ರೂ ಕೇರಳದಲ್ಲೂ ಒಂದು ಭಾಗ ಹೌದು, ಮಹಾರಾಷ್ಟ್ರದಲ್ಲೂ ಒಂದು ಭಾಗ ಹೌದು. ರೆಡ್ಡಿ ಜನಾಂಗದ ಬೇರುಗಳನ್ನು ಅರಸುತ್ತಾ ಹೊರಟ ಅಂಜನಪ್ಪ ರೆಡ್ಡಿ ರಾಷ್ಟ್ರಕೂಟರು ಸಹ ರೆಡ್ಡಿಗಳು ಎನ್ನುವ ಸಂಗತಿಯನ್ನು ಹೊರತೆಗೆದಿದ್ದಾರೆ. ರಾಷ್ಟ್ರಕೂಟರನ್ನು ರೆಡ್ಡಿಗಳು, ರಟ್ಟರು ಎಂದು ಕರೆಯಲಾಗುತ್ತಿತ್ತು ಎಂಬುದನ್ನು ಅನ್ವೇಷಣೆ ಮಾಡಿದ್ದಾರೆ. ರೆಡ್ಡಿ ಅಂದರೆ ಇದೊಂದು ಜಾತಿಯಲ್ಲ, ಇದೊಂದು ಪರಂಪರೆ ಎಂದು ಬಲವಾಗಿ ಪ್ರತಿಪಾದಿಸುವ ಅಂಜನಪ್ಪ ರೆಡ್ಡಿ ಗ್ರಾಮದ ಸಮಸ್ತ ಜಾತಿ, ಜನಾಂಗ, ಧರ್ಮೀಯರನ್ನು ಒಗ್ಗೂಡಿ ಕರೆದೊಯ್ಯುವ ಜಾತ್ಯತೀತ ಮನಸ್ಥಿತಿಯನ್ನು ರೆಡ್ಡಿ ಜನಾಂಗ ಹೊಂದಿದೆ ಎನ್ನುತ್ತಾರೆ. ನಾವ್ಯಾರು ಅಂತ ನಾವೇ ಕ್ವಶನ್ ಹಾಕೊಂಡು ಹುಡುಕಲ್ ಪ್ರಯತ್ನ ಮಾಡಿದಾಗ ನಾವು ಪಕ್ಕ ಕನ್ನಡಿಗರು, ರಾಷ್ಟ್ರಕೂಟರ ವಂಶಸ್ಥರು, ರಟ್ಟರ ವಂಶಸ್ಥರು. ಇದು ಶಾಸನಗಳ ಮುಖೇನ ನಮಗೆ ಸಿಕ್ಕಿದಾಗ ಭಾರಿ ಖುಷಿ ಆಯಿತು. ಅಷ್ಟಿಷ್ಟು ಖುಷಿ ಅಲ್ಲ, ಭಾರಿ ಅಯ್ಯೋ, ನಾವು ಕನ್ನಡಕ್ಕೆ ನಾವು ಕೊಟ್ಟಂತ ಕೊಡುಗೆ ಅಷ್ಟಿಷ್ಟಲ್ಲ. ಕವಿರಾಜಮಾರ್ಗ ಪ್ರಥಮ ಕಾವ್ಯ ಕೊಟ್ಟಿದ್ದ ರೆಡ್ಡಿಗಳೇ. ಜಾತಿ ಮತ್ತು ಧರ್ಮ ಮೀರಿದ ಕಾರಣಕ್ಕಾಗಿ ರೆಡ್ಡಿ ಎನ್ನುವುದು ಜಾತಿಯಲ್ಲ, ಪರಂಪರೆ, ಜನಸಂಸ್ಕೃತಿ ಎನ್ನುತ್ತಾರೆ. ಪೌರಾಣಿಕ ಇತಿಹಾಸ, ಸಮಕಾಲೀನ ಚರಿತ್ರೆ ಹಾಗೂ ವಾಸ್ತವದ ಆಗುಹೋಗುಗಳ ನೆಲೆಯಲ್ಲಿ ರೆಡ್ಡಿ ಜನಾಂಗದ ಬಗ್ಗೆ ಸಮಗ್ರ ಮಾಹಿತಿಯನ್ನು ರೆಡ್ಡಿ ಪರಂಪರೆ ಕೃತಿಯಲ್ಲಿ ಅಂಜನಪ್ಪ ರೆಡ್ಡಿ ಕಟ್ಟಿಕೊಟ್ಟಿದ್ದಾರೆ. ಹೈದರಾಬಾದ್ ಕರ್ನಾಟಕದಲ್ಲಿ ರೆಡ್ಡಿಗಳು ಕಾಣಲು ಸಿಕ್ತರು. ಉತ್ತರ ಕರ್ನಾಟಕದಲ್ಲಿ ಉತ್ತಗಲಕ್ಕೂ ಪ್ರತಿ ಅಸೆಂಬ್ಲಿಯಲ್ಲಿ ರೆಡ್ಡಿಗಳಿದ್ರು. ಆಮೇಲೆ ಮಧ್ಯ ಕರ್ನಾಟಕದಲ್ಲಿ ರೆಡ್ಡಿಗಳು, ಹಳೆ ಮೈಸೂರಲ್ಲೂ ನಾವು ಸುಮಾರು 4 ಜಿಲ್ಲೆಗಳ ರೆಡ್ಡಿಗಳ ಪ್ರಭಾವ ಇದೆ. ಈಗಿದ್ದಾಗ ಸುಮಾರು 45 ಲಕ್ಷ ಮಂದಿ ಕರ್ನಾಟಕದಲ್ಲಿ ಮೂಲವಾಸಿಗಳು ರೆಡ್ಡಿಗಳು. ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಆಯ್ತಿದು? ಸ್ವಾತಂತ್ರ್ಯ ನಂತರ ದಕ್ಷಿಣ ಭಾರತ ಆಳಿದ 4 ಮೊದಲ ಮುಖ್ಯಮಂತ್ರಿಗಳು ರೆಡ್ಡಿಗಳು ಎನ್ನುವುದು ರೆಡ್ಡಿಗಳು ಆಂಧ್ರಕ್ಕೆ ಮಾತ್ರ ಸೀಮಿತವಲ್ಲ ಎನ್ನುವುದಕ್ಕೆ ಪುಷ್ಟಿ ನೀಡುತ್ತವೆ.
ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಕೆಸಿ ರೆಡ್ಡಿ, ವಿಶಾಲಾಂಧ್ರ ಪ್ರದೇಶದಲ್ಲಿ ನೀಲಂ ಸಂಜೀವ್ ರೆಡ್ಡಿ, ಮದ್ರಾಸಿನಲ್ಲಿ ವಮಂದೂರು ಪಿ ರಾಮಸ್ವಾಮಿ ರೆಡ್ಡಿ, ಪುದುಚೇರಿಯಲ್ಲಿ ವಿ ವೆಂಕಟಸುಬ್ಬ ರೆಡ್ಡಿಯಾರ್ ಅವರುಗಳು ಮೊದಲ ಮುಖ್ಯಮಂತ್ರಿಗಳಾಗಿದ್ದರು. 4 ರಾಜ್ಯಗಳಲ್ಲಿ ಏಕಕಾಲಕ್ಕೆ ಒಂದೇ ಜಾತಿಗೆ ಸೇರಿದವರು ಮುಖ್ಯಮಂತ್ರಿಗಳಾಗುವುದು ರಾಜಕೀಯ ಚರಿತ್ರೆಯಲ್ಲಿ ಅಪರೂಪ. ಇದಕ್ಕೆ ಕಾರಣ ರೆಡ್ಡಿಗಳು ಜಾತಿವಾದಿಗಳಾಗಿರಲಿಲ್ಲ. ಜನಸೇವೆಯನ್ನು ಪರಮ ಗುರಿಯಾಗಿಸಿಕೊಂಡಿದ್ದರು. ಜೊತೆಗೆ ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯುವ ಛಾತಿ, ರಾಷ್ಟ್ರ ನಿರ್ಮಾಣವೇ ಈ ರಾಜಕೀಯ ಮುತ್ಸದ್ದಿಗಳ ಧ್ಯೇಯವಾಗಿತ್ತು ಎಂದು ಸ್ಮರಿಸಿಕೊಳ್ಳುತ್ತಾರೆ ಆಂಜನಪ್ಪ ರೆಡ್ಡಿ. ಸಮಾಜದ ಮೇಲೆ ಎಷ್ಟು ನಂಬಿಕೆ ಇದ್ದು, ಸಮಾಜದ ಸೇವೆ ಮೇಲೆ ಅವ್ರಿಗೆ ಎಷ್ಟು ಗೌರವ ಇದ್ರೆ, ಇಡೀ ದಕ್ಷಿಣ ಭಾರತದಲ್ಲಿ ಒಂದೇ ಪರಂಪರೆ, ಅದನ್ನ ಪರಂಪರೆ ಅಂತ ನಾನು ಇವತ್ತು ನಂಬಿರ್ತೇನೆ, ಪರಂಪರೆ ಅಂತ ನನ್ನ ಮಾತು. ಕಾರಣ ಒಂದೇ ಪರಂಪರೆ ಇಡೀ ದಕ್ಷಿಣ ಭಾರತವನ್ನ ಆಳ್ತಾರೆ, ಸೇವೆ ಮಾಡ್ತಾರೆ. ಆಳೋದಕ್ಕಿಂತ ಸೇವೆ. ಇಂತಹ ನೇತಾರರ ಮಾದರಿಯಲ್ಲೇ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥತೆಯಿಂದ ಸಂಘಟನೆಯಲ್ಲಿ ತೊಡಗಿಕೊಂಡಿರುವ ಆಂಜನಪ್ಪ ರೆಡ್ಡಿ ಈಗಿನ ಕಾಲದ ಯುವ ಸಮೂಹಕ್ಕೆ ಪ್ರೇರಕ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಜೊತೆಗೆ ನಾಡಿನ ಪ್ರಪ್ರಥಮ ಮುಖ್ಯಮಂತ್ರಿ ಕೆಸಿ ರೆಡ್ಡಿ ಅವರ ಪುತ್ಥಳಿಯನ್ನು ವಿಧಾನಸೌಧದ ಬಳಿ ಸ್ಥಾಪಿಸುವಂತೆ ಬಹುದಿನಗಳಿಂದ ಸಮುದಾಯದ ಮುಖಂಡರು ನಡೆಸಿದ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿದ್ದು ಒಂದು ವಿಶೇಷ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಈ ಮನವಿಗೆ ಸ್ಪಂದಿಸಿ ಕೆಸಿ ರೆಡ್ಡಿ ಅವರ ಪುತ್ಥಳಿಯನ್ನು ಸ್ಥಾಪಿಸಿದ್ದನ್ನು ಆಂಜನಪ್ಪ ರೆಡ್ಡಿ ಸದಾ ಸ್ಮರಿಸುತ್ತಾರೆ. ವಿಧಾನಸೌಧಗೆ ಮೈಸೂರಿಂದ ತಂದು ಅಟಾರ ಕಚೇರಿಯಲ್ಲಿ ಸ್ಥಾಪನೆ ಮಾಡಿ ನಮ್ಮ ಮಹಾನಗರ ಪಾಲಿಕೆ, BDA ಅನೇಕ ಕಚೇರಿಗಳನ್ನು ತಂದು ಇವತ್ತು ವಿಧಾನಸೌಧಕ್ಕೆ ನೆಹರು ಕೈಲಿ ಅಡಿಪಾಯ ಹಾಕಿಸಿದರು ಕೆಸಿ ರೆಡ್ಡಿ ಅವರು. ಬಹಳಷ್ಟು ಜನರಿಗೆ ಗೊತ್ತೇ ಇರದ ಮಹಾನ್ ಮೇಧಾವಿ, ಸಾಮಾಜಿಕ ಹೋರಾಟಗಾರ, ಮೈಸೂರು ಭಾಗದಲ್ಲಿ ಅಪ್ರತಿಮ ಶಿಕ್ಷಣ ತಜ್ಞರಾಗಿ ಸೇವೆ ಸಲ್ಲಿಸಿದ್ದ ಡಾಕ್ಟರ್ CR ರೆಡ್ಡಿ ಅವರನ್ನು ಆಧುನಿಕ ಕನ್ನಡಿಗರು ಮತ್ತು ಕರ್ನಾಟಕಕ್ಕೆ ಪರಿಚಯಿಸಿದ ಹೆಗ್ಗಳಿಕೆಯು ಆಂಜನಪ್ಪ ರೆಡ್ಡಿ ಅವರಿಗೆ ಸಲ್ಲುತ್ತದೆ. ಮೈಸೂರು ಸಂಸ್ಥಾನದಲ್ಲಿ ಶಿಕ್ಷಣಾಧಿಕಾರಿಯಾಗಿ CR ರೆಡ್ಡಿ ಕೆಲಸ ಮಾಡುತ್ತಿದ್ದಾಗ ವಿಶ್ವ ಮಾನವತಾವಾದಿ ರಾಷ್ಟ್ರಕವಿ ಕುವೆಂಪು ಅವರಂತಹ ಸಹಸ್ರಾರು ಮಹನೀಯರ ಬದುಕನ್ನು ಬದಲಿಸಿದ್ದರು. ಅವ್ರ ಊರಿಗೆ ಯಾವುದೋ ಒಂದು ಕಾರ್ಯಕ್ರಮ ಹೋಗ್ತಾರೆ CR ರೆಡ್ಡಿ ಅವರು, ಎಜುಕೇಶನ್ ಚೀಫ್ ಆಗಿರ್ತಾರೆ ಮೈಸೂರು ಮಹಾರಾಜರ ಆಳ್ವಿಕೆಯಲ್ಲಿ. ಊರಿಗೆ ಹೋದಾಗ ನಮ್ಮ ಕುವೆಂಪು ಅವ್ರು ನೋಡ್ತಾರೆ, ನೋಡಿ ಏನಪ್ಪ ಮಾಡ್ತಿದ್ದೀಯಾ ಅಂತ, SLC ಡಿಸ್ಕನೆಕ್ಟೆಡ್ ಮಾಡಿದ್ದೀನಿ ಅಂತಾರೆ. ಬಾ ಮೈಸೂರಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ಕರ್ಕೊಂಡು ಹೋಗಿ ಸ್ಕಾಲರ್ಶಿಪ್ ಕೊಟ್ಟು ಇವತ್ತು ನಮ್ಮ ದಂತೆಗತೆಯಾಗಿ ಉಳಿಬೇಕಾದ ಕಾರಣ CR ರೆಡ್ಡಿ ಅವರು. ಇಂಥ ಮಹಾನ್ ವ್ಯಕ್ತಿ ಅವರು. ಇದನ್ನು ಸ್ವತಃ ಕುವೆಂಪು ಅವರು ತಮ್ಮ ನೆನಪಿನ ದೋಣಿ ಕೃತಿಯಲ್ಲಿ CR ರೆಡ್ಡಿ ಅವರನ್ನು ಸ್ಮರಿಸಿಕೊಂಡಿರುವುದು ಅವರ ಕರ್ತವ್ಯ ನಿಷ್ಠೆಗೆ ಸಾಕ್ಷಿಯಾಗಿದೆ. ನ್ಯಾಯನಿಷ್ಠೂರಿ, ಅಪ್ರತಿಮ ಚಿಂತಕ, ಆದರ್ಶವಾದಿ, ವಿಶ್ವವಿದ್ಯಾಲಯಗಳ ನಿರ್ಮಾತೃ, ಜೊತೆಗೆ ಹಿಂದುಳಿದ ವರ್ಗಗಳ ಪರ ಅಗೋಚರವಾಗಿ ಕೆಲಸ ಮಾಡಿದ CR ರೆಡ್ಡಿ ಕುರಿತ ಶಿಕ್ಷಣ ಶಿಲ್ಪಿ CR ರೆಡ್ಡಿ ಒಂದು ಕ್ರಾಂತಿ ಕಥನ ಆಂಜನಪ್ಪ ರೆಡ್ಡಿ ಅವರ ಮೇರು ಕೃತಿಗಳಲ್ಲಿ ಒಂದಾಗಿದೆ. CR ರೆಡ್ಡಿ ಅವರ ಸೇವೆಯನ್ನು ಕಣ್ಣಿಗೆ ಕಟ್ಟುವಂತೆ ಅವರು ತಮ್ಮ ಕೃತಿಯಲ್ಲಿ ನಿರೂಪಿಸಿದ್ದಾರೆ. ರೆಡ್ಡಿ ಕುಲ ಇತಿಹಾಸ ಮತ್ತು ಬೆಡಗುಗಳು, ರೆಡ್ಡಿ ಪರಂಪರೆ ಸೇರಿ ಅನೇಕ ಸಂಶೋಧನಾತ್ಮಕ ಗ್ರಂಥಗಳನ್ನು ರಚಿಸಿ ಆಂಜನಪ್ಪ ರೆಡ್ಡಿ ಸಾರ್ಥಕ್ಯ ಮೆರೆದಿದ್ದಾರೆ. ವೇಮನ ದೇವರ ಹುಡುಕೊಂಡು ದೇವಸ್ಥಾನಕ್ಕೆ ಹೋಗಲಿಲ್ಲ. ಹೇಮರೆಡ್ಡಿ ಮಲ್ಲಮ್ಮ ದೇವರನ್ನ ಹುಡುಕೊಂಡು ಕಾಡಿಗಾಗಲಿ ಅಲ್ದಿಲ್ಲ, ದೇವಸ್ಥಾನಕ್ಕೆ ಹೋಗಿಲ್ಲ. ಜನಗಳ ಮನಸ್ಸಲ್ಲೇ ದೇವರನ್ನ ನೋಡಿದವರು, ಜನ ಹೃದಯಗಳಲ್ಲಿ ದೇವರನ್ನ ನೋಡಿದವರು. ಆ ಸಮಾಜವೇ ರೆಡ್ಡಿ ಸಮಾಜ, ರೆಡ್ಡಿ ಪರಂಪರೆ.